ಪ್ರಾಮಾಣಿಕ ಅಧಿಕಾರಿಗಳು. ರಾಜೇಶ್ ಅವರು ತುಂಬ ವರ್ಷಗಳಿಂದ ನನ್ನ ಸ್ನೇಹಿತರು. ಮತ್ತು ಅವರ ಒಂದು ಅದ್ಭುತವಾದಂಥ ಕೆಲಸ ಏನು ಅಂತ ಹೇಳಿದ್ರೆ, 10th ಫೇಲ್ ಆಗಿರೋವಂಥ ಮಕ್ಕಳು ಸ್ಲಮ್ಮಲ್ಲಿ ಮತ್ತು ಬೇರೆ ಬೇರೆ ಕಡೆ ಬಡವರು ಮಕ್ಕಳು ಯಾರು ಇರ್ತಾರೆ, ಒಂದು ಸಲ 10th ಫೇಲ್ ಆದಮೇಲೆ ಅವರು ಒಂಥರ ಜಿಗುಪ್ಸೆ ಆಗ್ಬಿಡ್ತಾರೆ. ಯಾಕಂದರೆ ಮನೆಗೆ ಹೋದರೆ ಬೈತಾರೆ, ತಂದೆ ತಾಯಿ ನೀನು ಯೂಸ್ಲೆಸ್ಸು ಅಂತೆಲ್ಲ ಬೈತಾರೆ. ಅಂಥವರು ಕೆಟ್ಟ ದಾರಿಗೆ ಹೋಗಬಾರ್ದು ಅಂತೇಳಿ ಆ ಮಕ್ಕಳನ್ನು ಕರ್ಕೊಂಬಂದು ಅವ್ರಿಗೆ ಟ್ಯೂಷನ್ ಹೇಳ್ಕೊಟ್ಟು ಮತ್ತು ಬರುವಂಥ ಪರೀಕ್ಷೆಯಲ್ಲಿ ಅವ್ರನ್ನ ಪರೀಕ್ಷೆ ಬರೆಸಿ ಪ್ರತಿ ವರ್ಷವೂ ಕೂಡ ಆ ಮಕ್ಕಳಿಗೆ ಆ ರೀತಿಯಾದಂಥ ಒಂದು ಸಪೋರ್ಟನ್ನು ಮಾಡ್ತಾ ಇದ್ದಂಥದ್ದು ರಾಜೇಶ್ ಅವರು ಅಂತ ತುಂಬ ಹೆಮ್ಮೆಯಿಂದ ಹೇಳ್ತಾರೆ. ಬೇರೆ ಬೇರೆ ಕೆಲಸಗಳು ತುಂಬ ಮಾಡಿದ್ದಾರೆ. ಆದರೆ ನನಗೆ ಇಷ್ಟವಾದಂಥ ಕೆಲಸಗಳು, ನಾವೆಲ್ಲ ಬರೀ ರಾಜಕಾರಣಿಗಳು ಮಾತಾಡ್ತೇವೆ. ಯಾರಾದರೂ ಅಧಿಕಾರಿಗಳು ಟ್ರಾನ್ಸ್ಫರ್ಗೆ ಬಂದಾಗ ತುಂಬ ಜನ ಹಣವನ್ನು ಕೇಳ್ತಾರೆ. ಆದರೆ ಇಲ್ಲಿರೋಂಥ ಪೊಲೀಸ್ ಇರ್ಬೋದು, ಇಲ್ಲಿರೋಂಥ BDA ಇರ್ಬೋದು, BBMP ಇರ್ಬೋದು, ಅಥವಾ ಇಲ್ಲಿ ಮನೆಗಳು ಕಟ್ಟಿದಂಥವ್ರು ಯಾರೇ ಇರ್ಬೋದು, ಯಾರೂ ನಮಗೆ ಕಾಫಿ ಕೂಡ ಕೊಡಿಸಿಲ್ಲ ಪಾಪ. ಕೊಡಿಸಿದ್ದೀರಾ ಸರ್? ನಾವೇ ಕೊಡಿಸಿದ್ದೀವಿ. ಪ್ರಾಮಾಣಿಕತೆ ಇರಬೇಕಾಗ್ತದೆ. ಯಾಕಂದರೆ ನಮ್ಮನ್ನು ದೇವರು ಮೇಲೆಯಿಂದ ನೋಡ್ತಾ ಇರ್ತಾರೆ. ಏನು ತಪ್ಪುಗಳು ಮಾಡ್ತಾ ಇರ್ತೀವಿ ಅಂತ ದೇವರು ನೋಡ್ತಾ ಇರ್ತಾರೆ. ಪ್ರಾಮಾಣಿಕತೆ ಇರಬೇಕು. ರಾಜಕಾರಣದಲ್ಲಿ ಜನ ನಂಬಿ ನಮಗೆ ಓಟ್ ಹಾಕಿದಾಗ ಬರೀ ಕೆಲಸ ಮಾತ್ರ ಅಲ್ಲ, ಪ್ರಾಮಾಣಿಕತೆಯೂ ಕೂಡ ನಾವು ಜೊತೆಯಲ್ಲಿ ಇಟ್ಕೊಂಡಿರ್ಬೇಕು.